ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ. ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಇವತ್ತು ಬೆಳಗ್ಗೆ ನೋಡ್ರಿ ನಾನು ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ. ಇವತ್ತೂ ಅಷ್ಟೇ ನಾಷ್ಟ ಮತ್ತು ಮಧ್ಯಾಹ್ನ ಲಂಚ್ ಎರಡೂ ಸೇರಿ ನಾನು ಒಟ್ಟಿಗೆ ಮಾಡಕತ್ತಿದ್ನಿ. ರಾಜ್ಮಾ ಮತ್ತು ಚಪಾತಿ ಗೀ ರೈಸ್ ಮಾಡಿರತ್ತಂತೇಳಿ ರಾಜ್ಮಾನ ಹಿಂದಿನ ದಿವಸನ ನಾನು ನೀರೊಳಗೆ ನೆನೆ ಇಟ್ಟಿದ್ನಿ. ಇವಾಗ ಬೇಯಿಸಾಕಿಡಕತ್ತೀನಿ ನೋಡ್ರಿ. ನಾನು ಫಸ್ಟ್ ಟೈಮ್ ಈ ರೆಸಿಪಿನ ಟ್ರೈ ಮಾಡಕತ್ತೀನಿ. ರಾಜ್ಮಾ ತೊಗೊಂಡು ಬಂದು ಭಾಳ ದಿವಸ ಆಗಿತ್ತು, ಆದ್ರೆ ಮಾಡಿರಲಿಲ್ಲ. ಫ್ರಿಜ್ ಒಳಗೆ ಕೆಳಗಡೆ ಡ್ರಾಯರಲ್ಲಿ ಹಾಕಿಟ್ಬಿಟ್ಟಿದ್ನಿ ಅವನ್ನ. ಹಾಗಾಗಿ ಅದು ನೆನಪಾಗ್ತಿರ್ಲಿಲ್ಲ ನನಗೆ ಮಾಡ್ಬೇಕಂತೇಳಿ. ಇವಾಗ ಅದಕ್ಕೆ ನೆನಪಾಗೋದಿಲ್ಲ ಫ್ರಿಜ್ ಒಳಗೆ ಇಟ್ರು ಅಂತೇಳಿ ನಾನು ತೆಗೆದು ಇಲ್ಲಿ ರ್ಯಾಕ್ ಇಟ್ಟನಲ್ಲ ಅಡುಗೆ ಮನೆಯೊಳಗೆ, ಅಲ್ಲಿ ಒಂದು ಡಬ್ಬಿ ಒಳಗೆ ಹಾಕಿಟ್ಟಿದ್ನಿ. ಹಾಗಾಗಿ ನೆನಪಾಯಿತು. ಮಾಡಿರಾತು, ನಾಳೆಗೆ ಟ್ರೈ ಮಾಡೋಣ ಅಂಥೇಳಿ ಮಾಡಕತ್ತಿದ್ನಿ. ರಾತ್ರಿನ ನೆನೆ ಇಟ್ಟಿದ್ನಲ್ಲ, ಇವಾಗ ಕೂಗ್ಸಾಕಿಟ್ನಿ. ಹಂಗೆ ನಾನು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದು ಇವಾಗ ಸಾನ್ವಿ ಎದ್ದಿದ್ಲು. ಅಕ್ಕಿ ಇದು ಕಾರ್ನ್ಫ್ಲೆಕ್ಸ್ ಬೇಕನ್ನತ್ತಿದ್ಲಲ್ಲ, ಹಾಗಾಗಿ ಆಕಿಗೆ ಸ್ವಲ್ಪ ಹಾಕಿಕೊಟ್ರಾತಂತೇಳಿ ಇವಾಗ ಹಾಕ್ಕೊಡಕತ್ತಿದ್ನಿ. ನಾನು ಮುಂಚೆನೂ ಅಷ್ಟೇ ತೊಗೊಂಡು ಬಂದಿದ್ನಿ, ಆದ್ರೆ ಆ ಕಾರ್ನ್ಫ್ಲೆಕ್ಸು ಅಷ್ಟೊಂದು ಟೇಸ್ಟ್ ಇರಲಿಲ್ಲ. ಈ ಕಾರ್ನ್ಫ್ಲೆಕ್ಸ್ ಅಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಅದಾವೆ ನೋಡ್ರಿ. ಇದಕ್ಕೆ ಬೆಲ್ಲ ಅದು ಏನೂ ಹಾಕೋ ಅವಶ್ಯಕತೆಯೂ ಇರೋದಿಲ್ಲ, ಅಷ್ಟು ಟೇಸ್ಟಿಯಾಗೈತಿ. ನಾನು ಮೊನ್ನೆ ಡಿಮಾರ್ಟಿಗೆ ಹೋದಾಗ ತೊಗೊಂಡು ಬಂದೇನಿ ಇದನ್ನು. ನನಗಂತೂ ಭಾಳ ಇಷ್ಟ ಆಯ್ತು ನೋಡ್ರಿ. ಇದು ಬೇಕಂದ್ರೆ ನೀವು ತರಿಸ್ಕೊಂಡು ತಿನ್ಬೋದು. ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು. ಇದರೊಳಗೆ ಎಲ್ಲ ಡ್ರೈ ಫ್ರೂಟ್ಸು, ಓಟ್ಸು, ಆಮೇಲೆ ಬ್ಲೂಬೆರೀಸು ಎಲ್ಲನೂ ಅದಾವೆ. ಹಾಗಾಗಿ ಇದು ಒಂದು ಹೆಲ್ದಿ ಅಂತ ಹೇಳ್ಬೋದು. ಒಂದು ಬೌಲ್ ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗಿಬಿಡ್ತೈತಿ. ಸಾನ್ವಿಗೆ ಹಾಕ್ಕೊಟ್ನಿ, ಅಕ್ಕಿ ತಿನ್ನಕತ್ತಿದ್ಲು. ಹಂಗೆ ನಾನಿವಾಗ ಗೀ ರೈಸ್ ಮಾಡೋಕ್ಕೆ ಒಂದು ಬಾಳ್ಗೆಗೆ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಮೆಣಸು, ಅನಾನಸು, ಪಲಾವ್ ಎಲೆ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೋಡ್ರಿ. ದೊಡ್ಡದು ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ನಿ. ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಕಿ ಮತ್ತೆ ಫ್ರೈ ಮಾಡ್ಕೊಳಕತ್ತೀನಿ. ಇವಾಗ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ ನೋಡ್ರಿ. ಒಂದು 10ರಿಂದ 15 ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನೀರು ಹಾಕತ್ತೀನಿ ನೋಡ್ರಿ. ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರು ಹಾಕ್ಕೊಳಕತ್ತೀನಿ. ನೀರು ಹಾಕಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಕತ್ತೀನಿ. ಹಂಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಾಕ್ಬೇಕು ಇದಕ್ಕೆ. ನಾನು ಯಾವಾಗಲೂ ಗೀ ರೈಸ್ ಮಾಡಬೇಕಾದ್ರೆ ಈರುಳ್ಳಿನ ಹಾಕಿರೋದಿಲ್ಲ, ಆದರೆ ಇವತ್ತು ಈರುಳ್ಳಿ ಹಾಕಿದ್ನಿ. ಟೇಸ್ಟ್ ಅಂತೂ ಅಗದಿ ಮಸ್ತ್ ಬಂದಿತ್ತು ನೋಡ್ರಿ. ಲೆಮನ್ ಹಾಕೋದು ಸ್ಕಿಪ್ ಆಗೈತಿ, ನೀವು ಹಾಕೋರಿ. ಇವಾಗ ಕುದಿ ಬಂದಮೇಲೆ ಅಕ್ಕಿ ಹಾಕಿ ನಾನು ಮತ್ತೆ ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಒಳಗಿಟ್ಟು ಕುದಿಯಾಕಿಟ್ಟೇನಿ. ನಾನು ಯಾವಾಗಲೂ ಕುಕ್ಕರಲ್ಲಿ ಮಾಡ್ತಿದ್ನಿ, ಆದರೆ ಇವತ್ತು ರಾಜ್ಮಾ ಕುದಿಯಾಕಿಟ್ಟಿದ್ನೆಲ್ಲ, ಇನ್ನು ಟೈಮ್ ಆಕತ್ತಂತೇಳಿ ಬಾಳ್ಗೆ ಒಳಗೆ ಮಾಡೀನಿ. ಅದನ್ನು ಕುದಿಯಾಕಿಟ್ಟು ಈ ಕಡೆ ಸಾನ್ವಿ ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡಕತ್ತೀನಿ. ಆರೆಂಜ್ ತೊಗೊಂಡು ಬಂದಿರು ನೋಡ್ರಿ ನಮ್ಮ ಮನೆಯವ್ರು. ಈ ಸಣ್ಣ ಆರೆಂಜ್ ಬರ್ತಾವಲ್ಲ ಅವನ್ನ. ದೊಡ್ಡ ಆರೆಂಜ್ ಆದ್ರೆ ಸ್ವಲ್ಪ ಹುಳಿ ಇರ್ತಾವವ, ಅಷ್ಟೊಂದು ಟೇಸ್ಟ್ ಇರೋಂಗಿಲ್ಲ. ಆದರೆ ಈ ಸಣ್ಣ ಆರೆಂಜ್ ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟ್ ಇದ್ದು ನೋಡ್ರಿ, ನನಗೂ ಇಷ್ಟ ಅದು. ಹಾಗಾಗಿ ಒಂದು ಆರೆಂಜು ಮತ್ತು ಚಾಕೋಸ್ ಹಾಕಿ ಆಕಿನ ಸ್ಕೂಲಿಗೆ ಬಿಟ್ಟು ಬನ್ನಿ. ಆಕೆಂತೂ ಕಾರ್ನ್ಫ್ಲೆಕ್ಸ್ ತಿಂದಿಳಲ್ಲ, ಹಾಗಾಗಿ ಬೇಡ ನಾಷ್ಟ ಅಂತಂದ್ಲು. ಆಕಿನ ಬಿಟ್ಟು ಬಂದು ಇವಾಗ ನಾನು ರಾಜ್ಮಾಗ ಒಗ್ಗರಣೆ ಮಾಡಕತ್ತೀನಿ ನೋಡ್ರಿ. ಬಾಳ್ಗಿಗೆ 1-2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ನೋಡ್ರಿ. ಹಾಕಿ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ. ಇದು ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತೆ ಫ್ರೈ ಮಾಡ್ಕೊಳಕತ್ತೀನಿ. ಆಮೇಲೆ ಮಸಾಲೆ ಖಾರ ಹಾಕ್ಕೊಳತ್ತೀನಿ ನೋಡ್ರಿ. ಇದಕ್ಕೆ ಮಸಾಲೆ ಖಾರ ಇಲ್ಲಂದ್ರೆ ನೀವು ಅಚ್ಚ ಖಾರದ ಪುಡಿ ಹಾಕೋರಿ. ಆಮೇಲೆ ಅರಶಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಂದು ಸರಿ ಫ್ರೈ ಮಾಡ್ಕೊಂಡಿದ್ದೀನಿ. ಲಾಸ್ಟಿಗೆ ಇದಕ್ಕೆ ನಾವು ಟೊಮೆಟೊ ಪ್ಯೂರಿನ ಹಾಕ್ಕೋಬೇಕು. ನಾನು ನೋಡ್ರಿ ಸಣ್ಣದ 2 ಟೊಮೆಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ನಿ. ಅದನ್ನು ಹಾಕಿ ಇವಾಗ ಒಂದು ಸ್ವಲ್ಪನ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ನಾವು ಹೊತ್ತು ಕುದಿಸ್ಕೋಬೇಕು. 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಅದು ಕುದ್ದಾದ್ಮೇಲೆ ಇದಕ್ಕೆ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ರಾಜ್ಮಾ,
ಅವನ್ನ ಸೇರಿಸ್ಕೋಬೇಕು ನೋಡಿರಿ. ನಾನು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ, ಆದರೂ ನಾನು ನೋಡಿರಿ ಎಷ್ಟು ಬೆಂದಾವಂತೇಳಿ. ಇವಾಗ ರಾಜ್ಮಾ ಹಾಕಿ ನಾನಿವಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಇದು ಸಿಂಪಲ್ ರೆಸಿಪಿ ಮತ್ತು ಅಗದಿ ಟೇಸ್ಟ್ ಆಗಿರುವಂಥ ರೆಸಿಪಿ ನೋಡಿರಿ. ಗೀ ರೈಸ್ ಜೋಡಿ, ಪೂರಿ ಜೋಡಿ ಮತ್ತು ಚಪಾತಿ ಎಲ್ಲದಕ್ಕೂ ಹೊಂತತಿ. ನಾನಂತೂ ಇದು ಹೆಂಗೆ ಬರ್ತದೋ ಏನೋ ಟೇಸ್ಟ್ ಅಂತೇಳಿ ಅಂದ್ಕೊಂಡಿದ್ನಿ, ಆದರೆ ಸಿಕ್ಕಾಪಟ್ಟೆ ಮಸ್ತಾಗಿತ್ತು ನೋಡಿರಿ. ಹಾಗಾಗಿ ನಾನು ಶೇರ್ ಮಾಡ್ಕೊಳಕತ್ತೀನಿ. ರೆಸಿಪಿ ಏನಾದರೂ ಚಲೋ ಬಂದಿರಲಿಲ್ಲ ಅಂದ್ರೆ ನಾನಂತೂ ಶೇರ್ ಮಾಡ್ತಾ ಇರಲಿಲ್ಲ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು, ಹಾಗಾಗಿ ರೆಸಿಪಿನ ನಾನು ಶೇರ್ ಮಾಡತ್ತೀನಿ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಒಂದೇ ಥರ ಪಲ್ಯ, ಆಮೇಲೆ ಕಾಳುಗಳು, ಇವಾಗ ಹೆಸರು ಕಾಳು, ಕಡಲೆಕಾಳು ಇಂಥವೆಲ್ಲ ಮಾಡ್ತೀವಿ. ರಾಜ್ಮಾ ಮತ್ತು ಅದಕ್ಕೆ ಇನ್ನೊಂದು ಹೆಸರು ಕಿಡ್ನಿ ಬೀನ್ಸ್ ಅಂತ ಹೇಳ್ತಾರೆ. ಎರಡೂ ಹೇಳ್ಬೋದು, ಅಂಗಡಿ ಒಳಗೆ ಏನು ಹೇಳೋ ಕೊಡ್ತಾರೋ. ತೊಗೊಂಡು ಬಂದು ಒಂದು ಸರಿ ಟ್ರೈ ಮಾಡಿರಿ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಮಸ್ತಿತ್ತು. ನಮ್ಮ ಮನೆಗೆ ಎಲ್ರಿಗೂ ಇಷ್ಟ ಆಯಿತು. ನಮ್ಮ ಮನೆಯವರ ಇನ್ನೊಂದು ಸ್ವಲ್ಪ ಇಟ್ಟಿದ್ದೆ ಫ್ರಿಜ್ ಒಳಗೆ, ಅವನ್ನ ನಾಳೆನೂ ಮತ್ತೆ ಮಾಡು, ಟೇಸ್ಟ್ ಚಲೋ ಆಗಿತ್ತು ಅಂತ ಹೇಳಿದರು. ಯಾಕಂದ್ರೆ ನಾನು ಇನ್ನು ಒಂದು ಸ್ವಲ್ಪ ಯಾಕೆ ತೆಗೆದಿಟ್ಟಿನಿ ಅಂದ್ರೆ ಟೇಸ್ಟ್ ಚಲೋ ಆಕ್ಕತ್ತೋ ಇಲ್ಲೋ, ಈ ಅಕಸ್ಮಾತ್ ಇದರದ್ದು ಟೇಸ್ಟ್ ಚಲೋ ಆಗಲಿಲ್ಲ ಅಂದ್ರೆ ಬೇರೆ ಥರ ಟ್ರೈ ಮಾಡಿರತ್ತಂತೇಳಿ ಒಂದು ಅರ್ಧ ನಾನು ಫ್ರಿಜ್ ಒಳಗೆ ತೆಗೆದಿಟ್ಟಿದ್ನಿ. ಈ ಮೆಥಡನ್ನು ಅಗದಿ ಟೇಸ್ಟಾಗಿತ್ತು, ಹಾಗಾಗಿ ನಾನು ನೆಕ್ಸ್ಟ್ ಡೇನು ಸೇಮ್ ಇದೇ ಮೆಥಡ್ ಒಳಗನ ಮಾಡಿದ್ನಿ. ಇವಾಗ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಟು ನೋಡ್ರಿ ನಮ್ಮ ಮನೆಯವ್ರಿಗೆ. ಅವರು ತಿನ್ನಕತ್ತಿದ್ರು. ಹಂಗೆ ಇವಾಗ ಬಾಕ್ಸನ್ನು ರೆಡಿ ಮಾಡಿದ್ದೀನಿ. ಚಪಾತಿ, ರಾಜ್ಮಾ ಮತ್ತು ಗೀ ರೈಸು ಅಗದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇವಾಗೆಲ್ಲ ಬಾಕ್ಸನ್ನು ರೆಡಿ ಮಾಡಿ ಅವರ ಕೆಲಸಕ್ಕೆ ಹೋದ್ಮೇಲೆ ನಾನು ಮತ್ತಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೋಬೇಕು. ಈ ರೀತಿ ಬೆಳಗ್ಗಿನ ಅಡುಗೆ ಕೆಲಸ ಎಲ್ಲ ಮುಗಿಸೋದ್ರಿಂದ ಇಡೀ ದಿವಸ ಬೇರೆ ಕೆಲಸ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಸಿಗ್ತದೆ ನನಗೆ. ಆದರೆ ಬೆಳಗ್ಗೆ ಸ್ವಲ್ಪ ಹರಿಬರಿ ಆಗ್ತತಿ, ಬೇಗ ಮಾಡಬೇಕಲ್ಲ, 9 ಗಂಟೆ ಒಳಗೆಲ್ಲ ರೆಡಿ ಇರಬೇಕು. ಆದರೂ ಇರ್ಲಿಕ್ಕ ಕೆಲಸ ಅಂತೂ ಬೇಗ ಮುಗಿದ್ಬಿಡ್ತತಿ. ಮತ್ತು ಇಡೀ ದಿವಸ ನಾನು ಬೇರೆ ಕೆಲಸಗಳನ್ನ ಮಾಡ್ಕೋಬೋದು. ಇವಾಗ ಲಂಚ್ ಬ್ಯಾಗ್ ಹಾಕಿ ಅವ್ರದ್ದು ಲಂಚ್ ಬಾಕ್ಸ್ನ ನಾನು ರೆಡಿ ಮಾಡೀನಿ. ಲಂಚ್ ಬ್ಯಾಗು ನೋಡ್ರಿ, ನಾನು ಇದನ್ನು ಡಿಮಾರ್ಟ್ ಒಳಗೆ ತೊಗೊಂಡು ಬಂದೀನಿ. ಇದ್ರ ಪ್ರೈಸು 250 ರೂಪೀಸ, ಆದರೆ ಕ್ವಾಲಿಟಿ ಮಾತ್ರ ಭಾಳ ಚಲೋ ಐತಿ. ಇವಾಗ ರೆಡಿ ಮಾಡಿ ಅವ್ರಿಗೆ ಕೊಟ್ನಿ, ಅವರು ಕೆಲ್ಸಕ್ಕೆ ಹೋದ್ರು ನೋಡ್ರಿ. ಈಗ ಮಧ್ಯಾಹ್ನ 1 ಗಂಟೆ ಆಗೈತೆ ನೋಡ್ರಿ. ಈಗ ಸಾನ್ವಿನ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸೀನಿ. ಹಂಗೆ ನಮ್ಮ ಮನೆಯವ್ರಿಗೆ ಡಬ್ಬಿಯನ್ನು ಕಟ್ಟಿ ಕೊಟ್ಟು ಕಳಿಸೀನಿ. ಅವ್ರೇನು ಸಂಜೆ ಕಡೆನ ಬರ್ತಾರೋ, ಮಧ್ಯಾಹ್ನ ಊಟಕ್ಕೆ ಬರೋಂಗಿಲ್ಲ. ಇನ್ನೇನು ಕೆಲಸ ಇಲ್ಲ ನೋಡ್ರಿ. ಎಲ್ಲ ಅಡುಗೆ ಕೆಲಸ ಮುಗೀತು, ಎಲ್ಲ ಕ್ಲೀನಿಂಗ್ ಕೆಲಸ ಮುಗೀತು, ಸ್ನಾನನೂ ಆಯಿತು. ಇನ್ನು ಮಧ್ಯಾಹ್ನ ಸ್ವಲ್ಪ ಎಡಿಟಿಂಗ್ ಕೆಲಸನ ಮಾಡ್ಕೋಬೇಕು. ಇವಾಗ ಸಾನ್ವಿನ ಕರ್ಕೊಂಡು ಬರೋಣಂತ ಬರ್ರಿ. ಬಂದು ಒಂದು ಸಣ್ಣ ಪುಟ್ಟ ಕೆಲಸಗಳು ಏನದಾವೆ ನೋಡ್ಕೊಂಡು ಅವ್ನು ಮಾಡ್ಕೋತೀನಿ. ಇಲ್ಲಂತಂದ್ರೆ ಒಂದು ಬ್ಲೌಸ್ ಕಟ್ ಮಾಡಿಟ್ಟನಿ, ಅದನ್ನು ಹೊಲಿಯೋದಾದ್ರೆ ಹೊಲಿಬೇಕಂತ ಅಂದ್ಕೊಂಡೇನಿ. ಬರ್ರಿ ಇವಾಗ ಫಸ್ಟ್ ಸಾನ್ವಿನ ಕರ್ಕೊಂಡು ಬಂದು ಆಕೆಗೆ ಊಟ ಮಾಡಿಸಿ ಆಮೇಲೆ ನಾನು ಎಡಿಟ್ ಮಾಡಬೇಕು. ಭಾಳ ದಿವಸ ಆಯಿತು, ಒಂದು 3-4 ದಿವಸ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಹಾಗಾಗಿ ಇವತ್ತು ಫ್ರೀ ಅದೇನಿಲ್ಲ, ಇವತ್ತೊಂದು 3-4 ವಿಡಿಯೋ ಎಡಿಟ್ ಮಾಡಿ ಇಟ್ಕೊಂಡ್ಬಿಟ್ರಾತಂತೇಳಿ ಅಂದ್ಕೊಂಡೇನಿ. ಹಾಗಾಗಿ ಬಂದ ತಕ್ಷಣ ಎಡಿಟಿಂಗ್ ಕೆಲಸನ ಶುರು ಮಾಡ್ತೀನಿ. ಅದಾದಮೇಲೆ ಮತ್ತೆ ಈ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೇನಂತೆ. ಸಾನ್ವಿನ ಕರ್ಕೊಂಬಂದೇನು ನೋಡ್ರಿ ಈಗ ಸ್ಕೂಲಿಂದ. ಏನದು? ಶಾರ್ಕಾ? ಚೆನ್ನಾಗಿದೆ. ಹೌದು, ಇವಾಗ ಚೆನ್ನಾಗಿ ಕಾಣಿಸ್ತೈತೆ. ಚೆನ್ನಾಗಿದೆ. ಯಾರು ಮಾಡಿದ್ರು? ಏನೇ ಮಾಡಿದ್ದೆ? ಚೆನ್ನಾಗೈತೆ. ಸರಿ, ಯೂನಿಫಾರ್ಮ್ ಬಿಚ್ಚು. ಶೇರ್ ಮಾಡಬೇಕು. ಯಾರು? ಈ ಕಡೆ ಬಾ, ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿ ಅಂತ. ಚಾಕೋಸ ತಿಂದು ಬಂದಿಯಲ್ಲ. ಡ್ರೆಸ್ ಚೇಂಜ್ ಮಾಡು, ಸ್ವೀಟ್ ತಿನ್ನುವಂತೆ. ಸಾಬುದಾನಿ ಪಾಯಸ ಆಂಟಿ ಕೊಟ್ಟಾರ, ಅರ್ಚನಾ ಆಂಟಿ. ನಡಿ ತಿನ್ನಂತೆ. ಚೆನ್ನಾಗಿ ನೋಡ್ರಿ. ಏನ ತೋರ್ಸ? ಏನೋ ಕಲ್ಕೊಂಬಂದಾಳ ನೋಡ್ರಿ ಇವತ್ತು ಸ್ಕೂಲ್ನಾಗ. ಹಾಂ,
ಮಧ್ಯಾಹ್ನ ಸಾನ್ವಿ ಮತ್ತು ನಾನು ಇಬ್ಬರು ಊಟ ಮಾಡಿದ್ವಿ ನೋಡ್ರಿ. ಊಟ ಮಾಡಿ ಸ್ವಲ್ಪ ಕೈಗೆ ಮೆಹಂದಿ ಹಚ್ಕೊಂಡ್ಯಾನ. ಅಂದ್ರೆ ಅದೊಂದು ಸ್ವಲ್ಪ ಕೋನಿತ್ತು, ಅದು ಮನೆಯೊಳಗೆ ಬಿದ್ದಾಡತ್ತಿತ್ತು. ಹಾಗಾಗಿ ನಾನು ಆಕಿ ಸ್ವಲ್ಪ ಮೆಹಂದಿ ಹಚ್ಕೊಂಡು ಆಕಿ ಮಲಗಿಸ್ಬಾ ಅಮ್ಮ ಅಂತ ಅನ್ನಕತ್ತಿದ್ಲು. ಆಕಿಗೂ ಒಂದು ಸ್ವಲ್ಪ ಮಲಗಿಸಿ ನಾನು 1 ಅವರ್ ನಿದ್ದೆ ಮಾಡಿ ಎದ್ದು ನೋಡ್ರಿ. ಸಂಜೆ ಮುಂದೆ ಎದ್ದು ಚಹಾ ಮಾಡಿದ್ದೀನಿ. ಹಂಗೆ ಹಾಲದೆಲ್ಲ ಕಾಯಕ್ಕಿಟ್ಟೇನಿ. ಇನ್ನು ಚಹಾ ಕುಡ್ದೆ ಅಡುಗೆ ಕೆಲಸನ ಶುರು ಮಾಡಬೇಕು. ಮಧ್ಯಾಹ್ನದಾಗಿಂದು ಅಂದ್ರೆ ಬೆಳಗ್ಗೆ ಮಾಡಿದ್ದು ಆಲ್ಮೋಸ್ಟ್ ಎಲ್ಲ ಮಧ್ಯಾಹ್ನಕ್ಕೆ ಅನ್ಗುಡ್ಗೆ ಖಾಲಿ ಆಗಿಬಿಟ್ಟಿತ್ತು. ರಾತ್ರಿಗೆ ಇನ್ನು ಬೇರೆ ಅಡುಗೆ ಮಾಡ್ಬೇಕು. ನಾನು ತರಕಾರಿ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ಬುಕ್ ಮಾಡಿದ್ದು ನೋಡ್ರಿ. ಇನ್ಸ್ಟಾಮಾರ್ಟ್ ಒಳಗೆ ಬುಕ್ ಮಾಡಿದ್ನಿ. ತೊಗೊಂಡು ಬಂದು ಕೊಟ್ಟು ಹೋದರು. ಇನ್ನು ಅವನ್ನೆಲ್ಲನೂ ಸ್ವಲ್ಪ ಜೋಡಿಸ್ಕೊಂಡು ಅಡುಗೆ ಕೆಲಸನ ಶುರು ಮಾಡಬೇಕು. ಪುದೀನ, ಲೆಮನ್ನು, ಟೊಮೆಟೊ ಬೇಕಾಗಿತ್ತು ನನಗೆ ಮೇಯ್ನಾಗಿ. ಸ್ವಲ್ಪ ಸೌತೆಕಾಯಿ ಇಷ್ಟೆಲ್ಲ ಬುಕ್ ಮಾಡ್ಕೊಂಡಿದ್ನಿ. ಹಂಗೆ ಮೊಟ್ಟೆ ಸ್ವಲ್ಪ ತರಿಸಿದ್ನಿ ಹಿಂದಿನ ದಿವಸ, ಹಾಗಾಗಿ ಇವತ್ತು ಮಾಡಲಿಲ್ಲ. ನೋಡಿಕೊಂಡು ಇನ್ನೊಂದು 2 ದಿವಸ ಬಿಟ್ಟು ಮತ್ತು ಮೊಟ್ಟೆನ ಬುಕ್ ಮಾಡಬೇಕು. ಇವಾಗ ನಾವು ಅಂಗಡಿಗೆ ಹೋಗಿ ತರ್ತೀವಲ್ಲ, ಅಲ್ಲಿಗೆ ಹೋಲಿಸ್ಕೊಂಡ್ರೆ ಇನ್ಸ್ಟಾಮಾರ್ಟಲ್ಲಿ ಮೊಟ್ಟೆ ಸ್ವಲ್ಪ ಕಡಿಮೆ ರೇಟ್ ಬೀಳ್ತಾವಂತ ಅನಿಸ್ತತಿ. ಹಾಗಾಗಿ ನಾನು ಯಾವಾಗಲೂ 30 ಮೊಟ್ಟೆನ ಒಂದೇ ಸಾರಿ ತರಿಸ್ಬಿಟ್ಟಿರ್ತೀನಿ. ಅವಾಗದು ಸ್ವಲ್ಪ ಕಡಿಮೆ ರೇಟಿಗೆ ಸಿಗ್ತಾವೆ. ಇವಾಗ ಈ ತರಕಾರಿನೆಲ್ಲ ಜೋಡಿಸಿ ಇಟ್ಕೋಬೇಕು ಡಬ್ಬಿಗೆ ಹಾಕಿ. ಹಂಗೆ ಪುದೀನ ಸೊಪ್ಪು ಅಷ್ಟೇ ಎಲ್ಲ ಬಿಡಿಸೇನ ನಾನು ಎತ್ತಿಟ್ಕೊಂಡ್ಬಿಡ್ತೀನಿ ಫ್ರಿಜ್ ಒಳಗೆ. ಹಂಗೆ ಇಟ್ಟಿವಂದ್ರೆ ಸ್ವಲ್ಪ ಜಾಸ್ತಿ ಜಾಗನೂ ಹಿಡಿತತಿ. ಮತ್ತು ಒಂದು ಎಲೆ ಏನಾದರೂ ಕೆಟ್ಟಿತ್ತಂದ್ರೆ ಹಂಗೆ ಒಂದೊಂದು ಎಲೆ ಕೆಟ್ಕೊಂತ ಫುಲ್ ಎಲ್ಲ ಪುದೀನ ಸೊಪ್ಪೆಲ್ಲ ಕೆಟ್ಟುಬಿಡ್ತತಿ. ಹಾಗಾಗಿ ನಾನು ಅದನ್ನೆಲ್ಲ ಕ್ಲೀನ್ ಮಾಡೇನೆ ಇಟ್ಕೊಂಡ್ರಾತಂತೇಳಿ ಎಲ್ಲ ಕ್ಲೀನ್ ಮಾಡೋಕೆ ತೆಕ್ಕೊಂಡೇನಿ. ಇವಾಗ ಎಲ್ಲನೂ ನೋಡ್ರಿ ಈ ರೀತಿ ಬಿಡಿಸಿಟ್ಕೊಂಡ್ರೆ ಅಡುಗೆ ಮಾಡುವಾಗೂ ಈಸಿ ಆಗ್ತದೆ ನನಗೆ. ಹಾಗಾಗಿ ಎಲ್ಲನೂ ಬಿಡಿಸಿಟ್ಕೊಳಕತ್ತೀನಿ. ಇವಾಗ ಅಂಗಡಿ ಒಳಗೆ ನಾವೇನು ಹೋಗಿ ತರ್ತೀವಲ್ಲ ಅದೇ ರೇಟಿಗೆ ಇನ್ಸ್ಟಾಮಾರ್ಟ್ ಒಳಗೆ ತರಕಾರಿ ಸಿಗ್ತದೆ ನೋಡ್ರಿ. ಇಲ್ಲೇನು ಅಷ್ಟೊಂದು ಕಾಸ್ಟ್ಲಿ ಏನು ಅನ್ಸೋದಿಲ್ಲ. ಅದ್ರ ಜೆಪ್ಟೊ ಒಳಗೆ ಮಾತ್ರ ಭಾಳ ಕಾಸ್ಟ್ಲಿ ಅನ್ನಿಸ್ತತಿ. ನಾನು ಅದ್ರೊಳಗೆ ಒಂದು 2-3 ಸರಿ ತರಿಸಿದ್ದೀನಿ. ಅಂದ್ರೆ ಇನ್ಸ್ಟಾಮಾರ್ಟ್ ನನಗೆ ಇದು ಗೊತ್ತಾಗೋಕ್ಕೂ ಮುಂಚೆ ಜೆಪ್ಟೊ ಒಳಗೆ ತರಿಸ್ತಿದ್ನಿ. ಅದು ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು. ಆವಾಗಿಂದ ನಾನು ತರಿಸ್ತಾ ಇರಲಿಲ್ಲ. ಒಂದು ಸರಿ ಇನ್ಸ್ಟಾಮಾರ್ಟ್ ಒಳಗೆ ಚೆಕ್ ಮಾಡಬೇಕಾದ್ರೆ ತರಕಾರಿ ಎಲ್ಲ ನೋಡೀನಿ. ಅವಾಗ ಒಂದು ಸರಿ ಬುಕ್ ಮಾಡೀನಿ. ಅದನ್ನು ನಾನು ವ್ಲಾಗಲ್ಲೂ ಶೇರ್ ಮಾಡಿದ್ನಿ ಅಂತ ಅನ್ನಿಸ್ತತಿ. ಅದು ಕಡಿಮೆ ರೇಟಿಗೆ ಸಿಕ್ತಲ್ಲ, ಆವಾಗಿಂದ ನಾನು ರೆಗ್ಯುಲರಾಗಿ ಅದರೊಳಗೆ ತರಿಸ್ತೇನೆ ನೋಡ್ರಿ. ಇವಾಗ ನಾನು ಇದನ್ನು ಮಾಡತ್ತೇನೆ ನೋಡ್ರಿ, ಎಗ್ ಕರಿ ಮಾಡಕತ್ತೀನಿ. ಇದ್ರದ್ದು ರೆಸಿಪಿನ ನಾನು ಸುಮಾರು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ರೆಸಿಪಿನ ನಾನು ಶೇರ್ ಮಾಡಕತ್ತಿಲ್ಲ. ನಿಮಗೇನಾದರೂ ಈ ರೆಸಿಪಿ ಬೇಕಾದ್ರೆ ಸಪ್ರೇಟಾಗಿ ಬೇಕಾದ್ರೆ ನನಗೊಂದು ಕಮೆಂಟ್ ಹಾಕಿರಿ. ಸಪ್ರೇಟಾಗಿ ನಾನು ವ್ಲಾಗ್ ಮಾಡಿ ಶೇರ್ ಮಾಡ್ತೀನಂತ. ರಾತ್ರಿ ಊಟಕ್ಕೆ ನೋಡ್ರಿ ಇವಾಗ ಎಗ್ ಕರಿ ಮತ್ತು ಚಪಾತಿ ಹಿಟ್ಟು ಬೆಳಗ್ಗೆದು ಇತ್ತು. ಹಾಗಾಗಿ ಅದನ್ನು ನಾನು ಇವಾಗ ಚಪಾತಿ ಮಾಡ್ಕೊಳಕತ್ತೀನಿ. ರೈಸು ಮತ್ತು ರಾಜ್ಮಾ ಎರಡೂ ಖಾಲಿಯಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ಎಗ್ ಕರಿ ಮಾಡಿ ಇವಾಗ ಚಪಾತಿ ಮಾಡಕತ್ತೀನಿ ನೋಡ್ರಿ. ಬಿಸಿ ಬಿಸಿ ಚಪಾತಿ ರೆಡಿ ಆಗಕತ್ತಾವು. ಇನ್ನು ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದು ಮಲ್ಕೋಬೇಕು. ಮತ್ತು ಬೆಳಗ್ಗೆ ನಮ್ಮ ಮನೆಯವ್ರ ಬಾಕ್ಸ್ ರೆಡಿ ಮಾಡಬೇಕಲ್ಲ, ಹಾಗಾಗಿ ರಾತ್ರಿ ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ನಾನು ಮಲ್ಕೊಂಡಿರ್ತೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವ್ಲಾಗ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿರಿ ಅಂತೇಳಿ ಕಮೆಂಟ್ ಮಾಡಕತ್ತೀರಿ. ನಾನು ಟ್ರೈ ಮಾಡ್ತೀನಿ. ಯಾಕಂದ್ರೆ ನಾನು ಮೈಸೂರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಆದ್ರೆ ವೀಡಿಯೋಸ್ ಎಲ್ಲ ಡೈಲಿ ಅಪ್ಲೋಡ್ ಮಾಡ್ತೀನಿ. ಅಕಸ್ಮಾತ್ ಆಗಲಿಲ್ಲ ಅಂದ್ರೆ ನಾನು ವಾಪಸ್ ಬಂದಮೇಲೆ ಅಪ್ಲೋಡ್ ಮಾಡ್ತೀನಿ. ಯಾರು ಬೇಜಾರು ಮಾಡ್ಕೋಬೇಡ್ರಿ. ಮತ್ತು ಸಿಗ್ತೀನಂತ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.